ಶುಭೋದಯ ಮಕ್ಕಳೇ. ನಾನು ನಿಮ್ಮ 2ನೇ ತರಗತಿಯ ಕನ್ನಡ ವಿಷಯದ ಶಿಕ್ಷಕಿ ಜ್ಯೋತಿ MV ಆಂಜೆಲಾ ವಿದ್ಯಾನಿಕೇತನ ಶಾಲೆಯಿಂದ. ಇಂದು ಪಾಠ 6 ಸಂತೆ ಪಾಠದ ಉಳಿದ ಭಾಗವನ್ನು ಓದಿ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 36 ತೆರೆಯಿರಿ. ಕುಮಾರ: ನೋಡಿ, ನನ್ನ ಅಕ್ಕ ಬಳಸುವ ರಿಬ್ಬನ್, ಬಳೆ, ಸರ, ಪೌಡರ್ಗಳು ಇಲ್ಲಿವೆ. ಚಿಕ್ಕಪ್ಪ: ಹೌದು, ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲ ಬಗೆಯ ಸಿದ್ಧವಾದ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. ಅನಿತಾ: ಅಬ್ಬಾ, ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳು. ಚಿಕ್ಕಪ್ಪ: ಅಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕಾಸಿ, ಕುಳ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಅನಿತಾಳ ಚಿಕ್ಕಪ್ಪ ಮತ್ತು ಮಕ್ಕಳ ನಡುವೆ ಸಂತೆಯಲ್ಲಿ ನಡೆಯುವಂತಹ ಸಂಭಾಷಣೆಯನ್ನು ತಿಳಿದುಕೊಂಡಿದ್ದೆವು. ಇಂದು ಅದನ್ನು ಮುಂದುವರಿಸೋಣ. ಕುಮಾರ ಹೇಳ್ತಾನೆ, ನನ್ನ ಅಕ್ಕ ಬಳಸುವಂತಹ ರಿಬ್ಬನ್, ಬಳೆ, ಸರ, ಪೌಡರ್ಗಳು ಇಲ್ಲಿವೆ ಎಂದಾಗ ಚಿಕ್ಕಪ್ಪ ಹೇಳ್ತಾನೆ, ಹೌದು, ಅದರ ಪಕ್ಕದ ಅಂಗಡಿಯನ್ನು ನೀವು ನೋಡಿ, ಇಲ್ಲಿ ಸಿದ್ಧವಾದಂತಹ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. ಆಗ ಅನಿತಾ ಹೇಳ್ತಾಳೆ, ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳಿವೆ. ಆಗ ಅನಿತಾಳ ಚಿಕ್ಕಪ್ಪ ಹೇಳ್ತಾನೆ, ಅಲ್ಲಿ ನೋಡಿ ಮಕ್ಕಳೇ, ಗುದ್ದಲಿ, ಹಾರೆ, ಪಿಕಾಸಿ, ಕುಳ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಇವೆಲ್ಲವೂ ಸಹ ರೈತರಿಗೆ ಬೇಕಾದಂತಹ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ ಎಂದು ಮಕ್ಕಳಿಗೆ ಹೇಳುತ್ತಾನೆ. ಜಾನ್: ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ, ಏನದು? ಚಿಕ್ಕಪ್ಪ: ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಅನಿತಾ: ಚಿಕ್ಕಪ್ಪ, ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ. ಚಿಕ್ಕಪ್ಪ: ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ, ಹಾಡು, ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ. ಕುಮಾರ: ನಾವು ಆ ಆಟವನ್ನು ನೋಡೋಣವೇ? ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು. ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ, ಏನದು ಎಂಬ ಪ್ರಶ್ನೆಯನ್ನು ಜಾನ್ ಕೇಳ್ತಾನೆ. ಆಗ ಚಿಕ್ಕಪ್ಪ ಹೇಳ್ತಾನೆ, ಅಲ್ಲಿ ಹಾಳಾಗಿರುವಂತಹ ಬೀಗ ಮತ್ತು ಕೊಡೆಯನ್ನು ರಿಪೇರಿ ಮಾಡ್ತಾ ಇದ್ದಾರೆ. ನಂತರ ಅನಿತಾ ಕೇಳ್ತಾಳೆ, ಚಿಕ್ಕಪ್ಪ, ಆ ಮೂಲೆಯಲ್ಲಿ ಏನೋ ನಡೆಯುತ್ತಿದೆ, ಏನದು ಎಂದು ಕೇಳಿದ ಪ್ರಶ್ನೆಗೆ ಚಿಕ್ಕಪ್ಪ ಹೇಳ್ತಾನೆ, ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಸಂತೆ ಅಂದರೆ ಬರೀ ವ್ಯಾಪಾರ ಮಾಡುವ ಸ್ಥಳ ಅಲ್ಲ, ಇಲ್ಲಿ ಹಾಡು, ಆಟಗಳಂತಹ ಮನೋರಂಜನೆಗಳು ಸಹ ನಡೆಯುತ್ತವೆ ಎಂದು ಮಕ್ಕಳಿಗೆ ಹೇಳ್ತಾನೆ. ಆಗ ಕುಮಾರ ಕೇಳ್ತಾನೆ, ನಾವು ಸಹ ಈ ಆಟವನ್ನು ನೋಡೋಣವೇ ಎಂದು ಕೇಳ್ತಾನೆ. ಆಗ ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು. ಚಿಕ್ಕಪ್ಪ: ಬನ್ನಿ, ಇಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ರಶೀದ್: ಕುಮಾರ, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ನಂತರ ಮಕ್ಕಳಿಗೆ ಚಿಕ್ಕಪ್ಪ ಹೇಳ್ತಾನೆ, ಬನ್ನಿ, ಇಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಅದನ್ನು ಕೊಡಿಸುವೆ ಎಂದು ಹೇಳುತ್ತಾನೆ. ಮಕ್ಕಳು ಬಾಳೆಹಣ್ಣನ್ನು ತಿನ್ನುವರು. ಅವರಲ್ಲಿ ಕುಮಾರನು ಬಾಳೆಹಣ್ಣಿನ ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ಆಗ ರಶೀದ್ ಹೇಳ್ತಾನೆ, ಕುಮಾರ, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಅನಿತಾ: ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ, ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ? ಚಿಕ್ಕಪ್ಪ: ಮಕ್ಕಳೇ, ಇಲ್ಲೂ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಆಗ ಅನಿತಾ ಹೇಳ್ತಾಳೆ, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ, ಆದರೆ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಎಂದು ಚಿಕ್ಕಪ್ಪನನ್ನು ಪ್ರಶ್ನೆ ಮಾಡ್ತಾಳೆ. ಆಗ ಚಿಕ್ಕಪ್ಪ ಹೇಳ್ತಾನೆ, ಮಕ್ಕಳೇ, ಇಲ್ಲೂ ಸಹ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆಯನ್ನು ಹಾಕಿರಿ ಎಂದು ಮಕ್ಕಳಿಗೆ ಹೇಳುತ್ತಾನೆ.
ಮಕ್ಕಳೆಲ್ಲರೂ ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಮಕ್ಕಳೇ, ಈ ಪಾಠವನ್ನು ನಿಮ್ಮ ಪಠ್ಯಪುಸ್ತಕದ ಸಹಾಯದಿಂದ ಓದಿರಿ. ಧನ್ಯವಾದಗಳು.